ಬೆಂಗಳೂರು ಏರ್ ಶೋನಲ್ಲಿ ಸುಖೋಯ್ ಆಕರ್ಷಣೆ. ಬೆಂಗಳೂರಿನ ಆಕಾಶದಲ್ಲಿ Su-57 ಘರ್ಜಿಸ್ತಾ ಇದೆ. 5ನೇ ತಲೆಮಾರಿನ ಸ್ಪೆಷಲ್ ಫೈಟರ್ ಜೆಟ್ ಸುಖೋಯ್ 57 ರಷ್ಯಾ ನಿರ್ಮಿತ ಫೈಟರ್ ಜೆಟ್. ಇದು 12 ಮಿಸೈಲ್ಗಳನ್ನು ಇದರಲ್ಲಿ ಬಳಕೆ ಮಾಡಬಹುದು. ಮಲ್ಟಿ ರೋಲ್ ಡಬಲ್ ಇಂಜಿನ್ ಏರ್ಕ್ರಾಫ್ಟ್. ಇದು 66,000 ಅಡಿ ಎತ್ತರದಲ್ಲಿ ಹಾರಬಲ್ಲದು. ಗಂಟೆಗೆ 2,600 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇದೆ. 2025ನೇ ಏರ್ ಶೋ 2ನೇ ದಿನಕ್ಕೆ ಕಾಲಿಟ್ಟಿದೆ. 12 ಗಂಟೆಯಿಂದ ವೈಮಾನಿಕ ಪ್ರದರ್ಶನ ಆರಂಭವಾಗಿದ್ದು ವಿವಿಧ ದೇಶಗಳ ಜನಪ್ರತಿನಿಧಿಗಳು ಎಕ್ಸಿಬಿಷನ್ ವೀಕ್ಷಿಸಲು ಆಗಮಿಸಿದ್ದಾರೆ. ಸುಖೋಯ್, ಸೂರ್ಯಕಿರಣ್ ಹೆಲಿಕಾಪ್ಟರ್ಗಳ ತಂಡ ಪ್ರದರ್ಶನ ನೀಡ್ತಾ ಇದೆ. ಇನ್ನು ಸುಖೋಯ್ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ದೇಶದಲ್ಲಿ ಎಲ್ಲರ ಗಮನವನ್ನು ಸೆಳೀತಾ ಇರುವಂತಹ ಒಂದು ಫೈಟರ್ ಜೆಟ್ ಅಂತ ಹೇಳಿದ್ರೆ ಅದು ರಷ್ಯಾದ ಸುಖೋಯ್ Su-57 ಅಂತ ಹೇಳ್ಬೋದು. ಈ ಬಾರಿಯ ಏರ್ ಶೋದಲ್ಲಿ ಅದನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಸಾವಿರಾರು ಜನರು ಈಗಾಗಲೇ ಕೂಡ ಅದರ ಮುಂಭಾಗದಲ್ಲಿ ನಿಂತು ಒಂದು ಫೋಟೋ ವಿಡಿಯೋನ ಕೂಡ ಈಗಾಗಲೇ ಕ್ಲಿಕ್ಕಿಸ್ಕೊಳ್ತಿರುವಂಥದ್ದು, ಎಲ್ಲರ ಒಂದು ಗಮನವನ್ನು ಕೂಡ ಈಗಾಗಲೇ ಸೆಳೆಯುತ್ತಿರುವಂಥದ್ದು. ಇದರ ವಿಶೇಷತೆಗಳೇನು ಅನ್ನೋಂಥದ್ದನ್ನು ನಾನು ಈಗಾಗಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ತುಂಬ ಅದ್ಭುತವಾದಂಥ ಒಂದು ಸುಖೋಯ್ Su-57 ಈಗಾಗಲೇ ಕೂಡ ಏರ್ ಶೋದಲ್ಲಿ ಅದ್ಭುತವಾದಂಥ ಒಂದು ಪ್ರದರ್ಶನವನ್ನು ನೀಡಿ ಈಗಾಗಲೇ ಕೂಡ ಅದು ರೆಸ್ಟನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಅದಕ್ಕೆ ಇಂಧನವನ್ನು ತುಂಬಿಸುವಂಥ ಒಂದು ಕೆಲಸ, ಅದರ ಎಲ್ಲ ಒಂದು ಸಾಧಕ ಬಾಧಕಗಳನ್ನು ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಈಗಾಗಲೇ ಒಂದು ತಪಾಸಣೆಯನ್ನು ಮಾಡ್ತಾರೆ. ಇದರ ವಿಶೇಷತೆ ಅಂತ ಹೇಳಿದ್ರೆ ಇದು 5th ಜನರೇಷನ್ನ ಒಂದು ಫೈಟರ್ ಜೆಟ್ ಆಗಿರುವಂಥದ್ದು. ಇದರ ತುಂಬ ಅದ್ಭುತವಾದಂಥ ಒಂದು ವಿನ್ಯಾಸಗಳ ಬಗೆಗೆ ಈಗಾಗಲೇ ಕೂಡ ಡಿಫೆನ್ಸ್ನ ಎಕ್ಸ್ಪರ್ಟ್ ಆಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ವಿವರಿಸ್ತಾ ಹೋಗ್ತಾರೆ. ಸರ್, ಈಗಾಗಲೇ ನಾವು ಕೂಡ ನೋಡ್ತಾ ಇದ್ವಿ, ತುಂಬ ಅದ್ಭುತವಾದಂಥ ಒಂದು ಪ್ರದರ್ಶನವನ್ನು ಕೂಡ ಈಗಾಗಲೇ ಈ ಒಂದು ಸುಖೋಯ್ Su-57 ನೀಡ್ತಾ ಇತ್ತು. ಏನು ಸರ್ ಇದರ ಒಂದು ವಿಶೇಷತೆಗಳೇನು? ನೋಡಿ, ಇದು 5ನೇ ತಲೆಮಾರಿನ ಏರ್ಕ್ರಾಫ್ಟು. ನಮ್ಮಲ್ಲಿ ಇನ್ನೂ ನಾವು ತಯಾರು ಮಾಡಿಲ್ಲ, ಇಲ್ಲ ಕೊಂಡ್ಕೊಂಡಿಲ್ಲ ಇನ್ನು. ಸೊ ಇದನ್ನು ನೋಡೋಕ್ಕೆ ಅನೇಕ ಜನ ಬಂದಿದ್ದಾರೆ. ಯಾಕಂದರೆ ಇದ್ರ ಜೊತೆ F-35 5ನೇ ತಲೆಮಾರಿನ ಏರ್ಕ್ರಾಫ್ಟು ಬಂದಿದೆ. ಸೊ ಇದು ಹೇಗೆ ನಡೀತಾ ಇದೆ ಇಲ್ಲಿ ಅಂದರೆ, ಒಂದ್ಸಲಿ Su-57 ಫ್ಲೈ ಮಾಡಿದ್ರೆ ಇನ್ನೊಂದು ಸಲ F-35 ಫ್ಲೈ ಮಾಡ್ತಾ ಇದ್ದಾರೆ. ಸೊ ಒಂಥರ ಇಬ್ಬರು ಕಾಂಪಿಟೇಷನ್ ಥರ ತೋರಿಸ್ತಾ ಇದ್ದಾರೆ, ರಷ್ಯನ್ಸು ಮತ್ತು ಅಮೇರಿಕನ್ಸು. ಯಾರ್ದು ಸಾಧನೆ ಜೋರಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಏರೋ ಶೋ ಅಲ್ಲಿ. ಸೊ ಇದನ್ನು ಖಂಡಿತವಾಗಿ ನೋಡಲೇಬೇಕು. ಇದರಲ್ಲಿ ಏನು ವಿಶೇಷತೆ ಏನು ಅಂದರೆ, ಸುಖೋಯ್ 57 ಇದು 66,000 ಅಡಿಯಷ್ಟು ಹೈಟು ಚಲಿಸ್ಬಲ್ಲದು. ನಮ್ಮದ್ರೆಲ್ಲ 50-55 ಸಾವಿರಕ್ಕೆ ಅಷ್ಟೇ ಹೋಗುತ್ತೆ. ಇದು 66,000 ಹೈಟ್ ಅಷ್ಟು ಹೋಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಇದು ಕಾಂಪೋಸಿಟ್ ಸ್ಟೆಲ್ತ್ ನೇಚರ್. ಅಂದರೆ ಇದು ರೆಡಾರ್ಗೆ ಕಾಣಲ್ಲ ಈ ಒಂದು ಏರ್ಕ್ರಾಫ್ಟು. ಅಂದರೆ ಇವಾಗ ನೀವು ಒಂದು ರೆಡಾರ್ಗೆ ಹೆಂಗೆ ಅಂದರೆ, ಒಂದು ಗೋಡೆಗೆ ಬಾಲ್ ಹೊಡೆದ್ರೆ ತಿರುಗಿ ವಾಪಸ್ ಬರುತ್ತೆ. ಸೊ ನೀವು ಅದೇ ಥರ ಏರ್ಕ್ರಾಫ್ಟ್ ಚಾಲನೆ ಆಗ್ತಾಯಿದ್ರೆ ಯಾವುದೋ ದೇಶದಲ್ಲಿ ಅದು ವಾಪಸ್ ಬರುತ್ತೆ ರೆಡಾರಿಂದ ಹೋಗೋ ವೇವ್ಸು. ಬಟ್ ಇದರಲ್ಲಿ ಏನಪ್ಪ ಅಂದರೆ, ಒಂದು ಬಾಲ್ ತೊಗೊಂಡು ಮಣ್ಣು ಮೇಲೆ ಹಾಕಿದ್ರೆ ಹೆಂಗೆ ಅದು ವಾಪಸ್ ಬರಲ್ಲೋ ಆ ಥರ ಇದ್ರ ಮೇಲೆ ಏನೇ ರೆಡಾರ್ದು ವೇವ್ಸ್ ಹೋಗಿದ್ರೂ ಅದು ವಾಪಸ್ ಬರೋದೇ ಇಲ್ಲ. ಅದು ಹಂಗೆ ಅಬ್ಸರ್ವ್ ಆಗಿಬಿಡುತ್ತೆ. ಯಾಕೆಂದರೆ ಇದು ಬಿಲ್ಡ್ ಮಾಡಿರುವಂಥ ಮೆಟೀರಿಯಲ್ ಬಂದು ಕಾಂಪೋಸಿಟ್ ಮೆಟೀರಿಯಲ್ಸ್. ಮತ್ತು ಇದರಲ್ಲಿ ವೆಪನ್ ಪ್ಲೇಸ್ಮೆಂಟ್ಸು ಅಷ್ಟೇ ಇಂಪಾರ್ಟೆಂಟು. 6 ಒಳಗಡೆ ಇಂಟರ್ನಲ್ ವೆಪನ್ ಬೇ ಅಂತ ಇರುತ್ತದೆ, 6 ಎಕ್ಸ್ಟರ್ನಲ್ ಇರುತ್ತೆ. ಬಟ್ ಆ ವಿನ್ಯಾಸ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈವನ್ ಎಕ್ಸ್ಟರ್ನಲ್ಲಾಗ ವೆಪನ್ ಮಿಸೈಲ್ಸ್ಗಳು ಫೇಸ್ ಮಾಡಿದ್ರೂ ಅದು ರೇಡಾರ್ಗೆ ಕಾಣಲ್ಲ. ಸೊ ಇದು ರಷ್ಯಾದು ಎಲ್ಲೂ ಇದನ್ನು ತೋರಿಸಿರಲಿಲ್ಲ. ಬಟ್ ಇದು ಸುಳ್ಳು ಅಂತ ಅಮೇರಿಕನ್ಸ್ ವಾದಿಸ್ತಿದ್ರು. ಬಟ್ ಇದನ್ನೇನು ಮಾಡಿದ್ರು, ಹೋದ ವರ್ಷ ತೋರಿಸಿದ್ರು ಚೈನಾದಲ್ಲಿ ನಾವು ಮಾಡಿದ್ದೀವಿ ಅಂತ 5ನೇ ತಲೆಮಾರಿಂದು. ಈಗ 2ನೇ ಸಲ ಇಲ್ಲೇ ತೋರಿಸ್ತಾ ಇರೋದು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಇದಕ್ಕೆ ಬರೀ 300 ಅಡಿಯಷ್ಟು ಜಾಗ, 300 ಮೀಟರ್ಸ್ ಇದ್ದರೂ ಸಾಕು, ಇಟ್ ಕ್ಯಾನ್ ಫ್ಲೈ. ಆ ಒಂದು ಅಮೆರಿಕಾದ ಫೈಟರ್ ಜೆಟ್ಗೂ ಮತ್ತು ರಷ್ಯಾದ ಈ ಒಂದು ಸುಖೋಯ್ 57ಗೂ ಇರುವಂಥ ವ್ಯತ್ಯಾಸಗಳೇನು ಸರ್? ಅದರ ಒಂದು ಶಕ್ತಿ ಇದರ ಶಕ್ತಿಗೆ ಒಂದು ಹೋಲಿಕೆ ಮಾಡುವಂಥದ್ದು ನೋಡಿ. ಸುಖೋಯ್ 57 ಬಂದು ಟ್ವಿನ್ ಇಂಜಿನ್ ಏರ್ಕ್ರಾಫ್ಟು. F-35 ಬಂದು ಸಿಂಗಲ್ ಇಂಜಿನ್ ಏರ್ಕ್ರಾಫ್ಟ್. ಅದರಲ್ಲಿ 3 ವೇರಿಯಂಟ್ ಬರುತ್ತೆ, ಇದರಲ್ಲಿ ಒಂದೇ ವೇರಿಯಂಟ್ ಮಾಡಿರೋದು. ಮತ್ತು ಸ್ಟೆಲ್ತ್ ನೇಚರ್. ಸ್ಟೆಲ್ತ್ ಅಂದರೆ ಎರಡರಲ್ಲೂ ಹೈಯೆಸ್ಟ್ ಸ್ಟೆಲ್ತ್ ಇದೆ. ಬಟ್ F-35 ಇನ್ನೊಂದು ಚೂರು ಮೇಲುಗೈಯಲ್ಲಿದೆ ಅಂತ ಹೇಳ್ಬೋದು. ಮತ್ತು ಒಂದು ಸರ್ಟನ್ ನೈಟಲ್ಲಿ ಓವರಿಂಗ್ ಮಾಡ್ಬೋದು. ಅಂದರೆ
ಸ್ಟ್ಯಾಂಡ್ ಮಾಡ್ಬೋದು, ಅದನ್ನು ಹಂಗೆ ನಿಲ್ಲಿಸ್ಬೋದು ಹೆಲಿಕಾಪ್ಟರ್ ಥರ. ಇದರಲ್ಲಿ ನಿಲ್ಸೋಕ್ಕಾಗಲ್ಲ, ಅದೊಂದೇ ಡಿಫ್ರೆನ್ಸ್ ಇದೆ. ಪ್ಲಸ್ ಇದು ಡಾಗ್ ಫೈಟ್ ಮತ್ತು ಮೆನೋವರಿಂಗ್ ಅಂದರೆ ತಿರುಗಿಸೋದು. ಅಜೈಲ್ ನೋಡೋದ್ರಲ್ಲ ಯಾವ ಥರ ತಿರುಗಿಸ್ತಾರೆ, ಎಷ್ಟು ಸಣ್ಣ ಆ್ಯಂಗಲಲ್ಲಿ ಎಷ್ಟು ಟ್ವಿಸ್ಟ್ಗಳು ಮಾಡ್ತಾ ಇದ್ದಾರೆ ಅಂತ. ಸೊ ಡಾಗ್ ಫೈಟಲ್ಲಿ ಮತ್ತು ಈ ಏರ್ ಫೈಟ್ಸ್ಗಳು ನಡೀತಾವಲ್ಲ ವಾರ್ ಟೈಮಲ್ಲಿ, ಡಾಗ್ ಫೈಟ್ಸ್ ಒಂದಕ್ಕೊಂದು ಅಟ್ಯಾಕ್ ಮಾಡೋದು, ಒಂದಕ್ಕೊಂದು ಚೇಸ್ ಮಾಡೋದು, ಅದರಲ್ಲಿ ಇದು ಮೇಲ್ಗೈ ಅಂತ ಹೇಳ್ಬೋದು. ಸೊ ಇವಿಷ್ಟು ಕೂಡ ಡಿಫೆನ್ಸ್ ಎಕ್ಸ್ಪರ್ಟ್ ಆಗಿರುವಂತಹ ಗಿರೀಶ್ ಲಿಂಗಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.